ಹಿಮಾಪುರದಲ್ಲಿ ಜನವರಿ ತಿಂಗಳು ಆರಂಭವಾಗಿತ್ತು. ಈ ವರ್ಷದ ಚಳಿ ಎಲ್ಲರ ನಿರೀಕ್ಷೆಗೂ ಮೀರಿದಂತೆ ತೀವ್ರವಾಗಿತ್ತು. ಸಣ್ಣ ಮನೆಗಳ ಮೇಲ್ಛಾವಣಿಯು ಇಬ್ಬನನಿಯ ಬದಲಿಗೆ ಬೆಳಗಿನ ಜಾವದಲ್ಲಿ ಬಿಳಿ ಹಿಮದ ತೆಳು ಪದರದಿಂದ ಮುಚ್ಚಿ ಹೋಗಿರುತ್ತಿತ್ತು. ಮರಗಳ ರೆಂಬೆಗಳು ಚಳಿಯಿಂದ ಕುಗ್ಗಿದಂತಿತ್ತು. ಸೂರ್ಯನೂ ಸಹ ದಪ್ಪ ಮೋಡಗಳ ಹೊದಿಕೆಯೊಳಗೆ ಅಡಗಿ ಮಲಗಿದಂತೆ ಭಾಸವಾಗುತ್ತಿತ್ತು. ಚಳಿಗಾಲ ಶ್ರೀಮಂತರಿಗೆ ಹಿತಕರವಾಗಿರುತ್ತಿತ್ತು, ಆದರೆ ಬಡವರಿಗೆ ಇದು ಕಷ್ಟಗಳ ಪರ್ವತವಾಗಿರುತ್ತಿತ್ತು. ಕಿಶನ್ನ ಕುಟುಂಬದ ಮೇಲೆ ಈ ಚಳಿ ಒಂದು ರೀತಿಯಲ್ಲಿ ಸಂಕಟವಾಗಿತ್ತು. ಲಲಿತಾ, ಈ ಬಾರಿ ದೇವರು ಯಾಕಿಷ್ಟು ಉಗ್ರವಾಗಿ ಚಳಿ ಬೀಳುತ್ತಿದ್ದಾನೆ? ಮನೆಯಿಂದ ಹೊರಹೋಗಲು ಸಹ ಧೈರ್ಯ ಸಾಲುತ್ತಿಲ್ಲ. ಈ ಕೊರೆಯುವ ಚಳಿ ಮೈಯನ್ನು ಸೀಳಿಕೊಂಡು ಹೋಗುತ್ತಿದೆ. ಹೌದು ರೀ, ಇಂತಹ ಚಳಿಯನ್ನು ಹಿಂದೆಂದೂ ನೋಡಿಲ್ಲ. ಬಿಸಿಗಾಳಿಯೂ ಇಲ್ಲದೆ ಇಡೀ ದಿನ ಮಂಜೂ ಕವಿದಿರುತ್ತದೆ. ನೀವು ಹೊರಗೆ ಹೋಗೋದು ಹೇಗೆ? ನೀವು ಬೆಳಿಗ್ಗೆ ವೀರಪ್ಪ ಸೇಠರ ಅಂಗಡಿಗೆ ಹೋಗ್ಬೇಕಲ್ಲ. ಏನು ಮಾಡ್ಲಿ ಲಲಿತಾ, ಸೇಠರ ಕೆಲಸವಂತೂ ಮಾಡಲೇಬೇಕು. ಅವರಿಗೆ ನಮ್ಮ ಕಷ್ಟದ ಅರಿವು ಇಲ್ಲ. ಚಳಿ ಇರ್ಲಿ ಮಳೆ ಇರ್ಲಿ, ಅವರಿಗೆ ಕೆಲಸ ಸಮಯಕ್ಕೆ ಆಗ್ಬೇಕು ಅಷ್ಟೆ. ರೀ, ನಿಮ್ಮ ಕೈ ಕಾಲುಗಳು ಈಗಾಗ್ಲೇ ಚಳಿಯಿಂದ ಬಿಳಿಯಾಗಿವೆ. ದಯವಿಟ್ಟು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಯೋಚಿಸಿ. ನೀವು ಚೆನ್ನಾಗಿದ್ದರೆ ತಾನೇ ನಾವು ಚೆನ್ನಾಗಿರಬಹುದು. ಹೊಟ್ಟೆಪಾಡು ಲಲಿತಾ, ಹೇಗಾದರೂ ಹೊಟ್ಟೆ ತುಂಬಿಸಿಕೊಳ್ಳಲು ಕೆಲಸ ಮಾಡಲೇಬೇಕು ಅಲ್ವಾ? ನಿನ್ನನ್ನೂ ಮಕ್ಕಳನ್ನೂ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ. ಈಗ ನಾನು ಹೋಗ್ತೇನೆ. ಸೇಠನಿಗೆ ನಾನು ತಡ ಮಾಡಿದ್ರೆ ನಾಳೆ ಮತ್ತೊಬ್ಬನನ್ನು ಕೆಲಸಕ್ಕೆ ಇಡ್ತಾನೆ. ರೀ, ನಾವು ಬಡವರು ಅಂದ್ರೆ ಅಷ್ಟು ಕೀಳಾಗಿ ನೋಡ್ತಾರೆ. ನಿಮ್ಮ ಶ್ರಮದ ಬೆಲೆ ಅವರಿಗೆ ಗೊತ್ತಾಗೋದಿಲ್ಲ. ನೀವು ತಡ ಮಾಡಿದ್ರೆ ಕೋಪಗೊಳ್ಳುತ್ತಾರೆ, ಕೆಟ್ಟ ಮಾತುಗಳನ್ನು ಬಾಯ್ಬಿಡುತ್ತಾರೆ. ಆದರೆ ನೀವು ಚಳಿಯಿಂದ ಕಂಗೆಟ್ರೂ ಯಾರೂ ಕೇಳೋದಿಲ್ಲ. ಯಾಕೆ? ನಾವು ಕೂಡ ಮನುಷ್ಯರಲ್ವೇ? ಈ ಪ್ರಪಂಚ ನಮ್ಮನ್ನು ಪ್ರಾಣಿಗಳಂತೆ ನೋಡುತ್ತಿದೆ. ನಮ್ಮ ಜೀವನ ಹೀಗೆ ಕಷ್ಟದಲ್ಲೇ ಮುಗಿಯುತ್ತೆ ಅನ್ನಿಸುತ್ತಿದೆ ನನಗೆ. ಕಿಶನ್ ಲಲಿತಾಳ ಮಾತು ಕೇಳುತ್ತಾ ನಿಶ್ಚಲವಾಗಿ ಕುಳಿತಿದ್ದ. ಅವನ ಕಣ್ಣಿನಲ್ಲಿ ದುಃಖ ಸ್ಪಷ್ಟವಾಗಿದ್ದರೂ ಅದನ್ನು ಹೊರಗೆ ತೋರಿಸಲಿಲ್ಲ. ಬಡವನ ಜೀವನದಲ್ಲಿ ಕಣ್ಣೀರಿಗೆ ಬೆಲೆಯಿಲ್ಲ ಎಂಬುದನ್ನು ಅವನನ್ನು ಬಹಳ ಹಿಂದೆಯೇ ಅರಿತಿದ್ದ. ಅವನ ಮನಸ್ಸು ಒಡೆದಿದ್ದರೂ ಮುಖದಲ್ಲಿ ಮಮತೆಯ ನಗು ಮೂಡಿಸಿಕೊಳ್ಳುತ್ತಾ ಲಲಿತಾಗೆ ಸಮಾಧಾನ ಮಾಡಿದ. ಲಲಿತಾ, ಹೀಗೆ ಮನಸ್ಸು ಬೇಸರ ಮಾಡ್ಕೋಬೇಡ. ಹೌದು, ನಮ್ಮ ಜೀವನ ಕಷ್ಟದಿಂದ ತುಂಬಿದೆ. ಆದರೆ ಕಷ್ಟದ ಹಿಂದೆಯೇ ದೇವರ ಕರುಣೆ ಇರುತ್ತದೆ. ನಾವು ಬಡವರಾದರೂ ನಮ್ಮ ಹೃದಯ ಸತ್ಯದಿಂದ ತುಂಬಿದೆ. ಅದೇ ನಮ್ಮ ಬಲ. ಒಂದು ದಿನ ನಮ್ಮ ಸಮಯವೂ ಬರುತ್ತದೆ. ಅಲ್ಲಿವರೆಗೂ ಧೈರ್ಯ ಬಿಡಬೇಡ. ದೇವರು ನಮ್ಮ ಶ್ರಮ ವ್ಯರ್ಥಗೊಳಿಸುವುದಿಲ್ಲ. ಲಲಿತಾ ಕಿಶನ್ನ ಮಾತು ಕೇಳಿ ತಲೆಯಾಡಿಸಿದಳು. ಆಕೆಯ ಕಣ್ಣೀರು ಇನ್ನೂ ಒಣಗಿರಲಿಲ್ಲ, ಆದರೆ ಹೃದಯದಲ್ಲಿ ಸ್ವಲ್ಪ ಶಾಂತಿ ಮೂಡಿತ್ತು. ರೀ, ಹೋಗಿ ಬನ್ನಿ, ತಡ ಮಾಡಬೇಡಿ. ಚಳಿ ಹೆಚ್ಚಾದ್ರೆ ಮಧ್ಯದಲ್ಲೇ ಮರದ ಬಳಿ ನಿಂತು ಕೈ ಬಿಸಿ ಮಾಡಿಕೊಂಡು ಹೋಗಿ. ಸರಿ ಲಲಿತಾ, ನೀನು ಜಾಗೃತೆಯಾಗಿ ಇರೋ. ಬಿಸಿ ನೀರು ಕುಡಿ. ಮತ್ತು ಮಕ್ಕಳು ಎದ್ದರೆ ಅವರಿಗೆ ಚಪ್ಪರದ ಬಳಿ ಬಿಸಿ ಒಳೆಯ ಬಳಿ ಕುರಿಸು. ನಾನು ಸಾಯಂಕಾಲದೊಳಗೆ ಬಂದು ಬಿಡುತ್ತೇನೆ. ಹೀಗೆ ಸ್ವಲ್ಪ ದಿನಗಳು ಕಳೆದವು. ಆದರೆ ಸಮಯದ ಜೊತೆ ಮನೆಗೆ ಆಹಾರದ ಕೊರತೆ ಇನ್ನೂ ಹೆಚ್ಚಾಯಿತು. ಅಡಿಗೆ ಮನೆಯಲ್ಲಿ ಖಾಲಿ ಪಾತ್ರೆಗಳು ಬಾಯಿ ತೆರೆದು ನಿಂತಂತಾಗಿದ್ದವು. ಲಲಿತಾಗೆ ದಿನದಿಂದ ದಿನಕ್ಕೆ ಚಿಂತೆಯಿಂದ ನರಳುತ್ತಿದ್ದಳು. ಕಿಶನ್ ಕೆಲಸಕ್ಕೆ ಹೋಗಲು ಸಿದ್ಧನಾದ. ಆತನ ಬಡತನ ಎಷ್ಟಿತ್ತೆಂದ್ರೆ ಆತನ ಬಳಿ ಒಂದೇ ಒಂದು ಸ್ವೆಟರ್, ಬೆಚ್ಚಗಿನ ಬಟ್ಟೆ ಇರಲಿಲ್ಲ. ರೀ, ಮನೆಯಲ್ಲಿ ಹಿಟ್ಟು ತುಂಬಾ ಕಡಿಮೆ ಇದೆ. ಕೇವಲ 2 ರೊಟ್ಟಿ ಇದೆ. ನಾನು ಒಂದನ್ನು ನಿಮಗೆ ಡಬ್ಬಿಗೆ ಕಟ್ಟಿ ಇಟ್ಟಿದ್ದೇನೆ. ಮಧ್ಯಾಹ್ನ ತಿನ್ನಿ. ಮತ್ತು ಮಕ್ಕಳಿಗೆ ಅರ್ಧ ರೊಟ್ಟಿ ತಿನ್ನಿಸಿ ಶಾಲೆಗೆ ಕಳುಹಿಸುತ್ತೇನೆ. ಬೇಡ ಲಲಿತಾ, ಈ ದಿನಗಳಲ್ಲಿ ನನಗೆ ಮಧ್ಯಾಹ್ನ ಹೆಚ್ಚು ಹಸಿವಾಗುವುದಿಲ್ಲ. ಹಗಲು ಚಿಕ್ಕದಾಗಿದೆಯಲ್ಲ, ನಾನು ಚಹಾ ಕುಡಿದು ಕೆಲಸ ನಿರ್ವಹಿಸುತ್ತೇನೆ. ಸಂಜೆ ಬರುವಾಗ ಮಾಲೀಕರು ಸಂಬಳ ಕೊಟ್ಟರೆ ನಾನು ಹೆಚ್ಚು ದಿನಸಿ ತರುತ್ತೇನೆ. ನೀನು 2 ರೊಟ್ಟಿಗಳನ್ನು ಮಕ್ಕಳಿಗೆ ಕೊಡು. ಲಲಿತಾಗೆ ಕಿಶನ್ನ ಮಾತು ಸುಳ್ಳು ಎಂದು ತಿಳಿದಿತ್ತು.
ಕೇವಲ 1 ಕಪ್ ಚಹಾದಿಂದ ಅವರ ಹೊಟ್ಟೆ ತುಂಬುವುದಿಲ್ಲ ಎಂದು ಗೊತ್ತಿತ್ತು. ಆದರೆ ಅವಳು ಪರಿಸ್ಥಿತಿಯ ಮುಂದೆ ಅಸಹಾಯಕಳಾಗಿದ್ದಳು. ಕಿಶನ್ ಹೊರಗೆ ಕಾಲಿಡುತ್ತಿದ್ದಂತೆ ದೊಡ್ಡ ಹಿಮದ ತುಂಡುಗಳು ಬೀಳಲು ಪ್ರಾರಂಭಿಸಿದವು. ಆತನ ತೆಳುವಾದ ಕುರ್ತಾ ಚಳಿಗೆ ತಡೆಯೊಡ್ಡಲು ಸಾಧ್ಯವಾಗಲಿಲ್ಲ. ಚಳಿಯ ಬಿರುಗಾಳಿ ಆತನ ಮೈಯನ್ನು ಸೀಳಿಕೊಂಡು ಹೋಗುವಂತಿತ್ತು. ಹೇ ದೇವ್ರೆ, ಇಷ್ಟು ಚಳಿ, ಹೊರಗೆ ಹೋಗುವ ಧೈರ್ಯವೇ ಬರುತ್ತಿಲ್ಲ. ಆದರೆ ಕೆಲಸ ಮಾಡಲೇಬೇಕಲ್ಲ. ಹೀಗೆಂದುಕೊಂಡು ಹೇಗೋ ತನ್ನನ್ನು ತಾನೇ ಸಮಾಧಾನಪಡಿಸಿಕೊಂಡು ಬೆಳಿಗ್ಗೆ 6 ಗಂಟೆಗೆ ವೀರಪ್ಪ ಸೇಠನ ಚಹಾ ಅಂಗಡಿಯನ್ನು ತಲುಪಿದ. ಬಂದೆಯಾ? ತಡ ಮಾಡಬೇಡ. ತಕ್ಷಣ ಹೋಗಿ ಎಲ್ಲಾ ಪಾತ್ರೆಗಳನ್ನು ತೊಳೆಯಲು ಶುರು ಮಾಡು. ಇಷ್ಟು ಬೇಗನೆ ಶುಂಠಿ ಚಹಾ ಮಾಡು. ಗ್ರಾಹಕರು ಬರುವ ಸಮಯವಾಯಿತು. ಸರಿ ಮಾಲೀಕರೇ. ಹಿಮದಂತೆ ತಣ್ಣಗಿದ್ದ ನೀರಿನಲ್ಲಿ ಪಾತ್ರೆಗಳನ್ನು ತೊಳೆಯುವುದು ಕಿಶನ್ನಿಗೆ ದೊಡ್ಡ ಶಿಕ್ಷೆಯಾಗಿತ್ತು. ಕೈಗಳು ಮರಗಟ್ಟಿದಂತೆ ಆಗುತ್ತಿದ್ದವು. ಆದರೆ ಬಡತನವು ಅಸಾಧ್ಯ ಕೆಲಸವನ್ನೂ ಮಾಡಿಸುತ್ತದೆ. ಕಿಶನ್ ಒಲೆ ಹಚ್ಚಿದ ನಂತರ ಚಳಿಯಿಂದ ಸ್ವಲ್ಪ ನಿರಾಳನಾದನು. ಗ್ರಾಹಕರಿಗೆ ಚಹಾ ನೀಡುವಾಗ ಅವನ ಮನಸ್ಸಿನಲ್ಲಿ ಒಂದು ಆಸೆ ಮೂಡಿತು. ದೇವ್ರೆ, ಈ ತಣ್ಣನೆಯ ನೀರಿನಲ್ಲಿ ಪಾತ್ರೆ ತೊಳೆಯಲು ಕೈಗಳು ಮರಗಟ್ಟಿ ಹೋಗಿವೆ. 1 ಕಪ್ ಬಿಸಿ ಚಹಾ ಕುಡಿದರೆ ಎಷ್ಟು ಒಳ್ಳೆಯದು. ತಗೊಳ್ಳಿ ಮಾಲೀಕರೇ, ಬಿಸಿ ಬಿಸಿ ಚಾಯ್. ಆತ ಮಾಲೀಕರಿಗೆ 1 ಕಪ್ ಚಹಾ ಕೊಟ್ಟ ನಂತರ ತಾನೂ 1 ಕಪ್ ಚಹಾ ಕುಡಿಯಲು ಶುರು ಮಾಡಿದ. ಅದೇ ಸಮಯದಲ್ಲಿ ವೀರಪ್ಪ ಸೇಠನು ಕಿಶನನ ಕೈಯಲ್ಲಿ ಚಹಾ ಕಪ್ ನೋಡಿ ಕೋಪದಿಂದ ಸಿಡಿದನು. ಏ ಕಿಶನ್, ಇದು ಏನು ನಡೆಯುತ್ತಿದೆ? ನಿನ್ನನ್ನು ಇಲ್ಲಿ ಕೆಲಸಕ್ಕೆ ಇಟ್ಟಿದ್ದೇನಾ ಅಥವಾ ಚಹಾ ಕುಡಿಯಲು ಇಟ್ಟಿದ್ದೇನಾ? ಮಾಲೀಕರೇ, ಚಳಿ ತುಂಬಾ ಇತ್ತು. ಕೈಗಳು ಕಚ್ಚುತ್ತಿದ್ದವು. ಸ್ವಲ್ಪ ಚಹಾ ಕುಡಿದರೆ ಚೇತರಿಸಿಕೊಳ್ಳುತ್ತೇನೆ ಅಂದುಕೊಂಡೆ. ತಪ್ಪಾಗಿದೆ, ಕ್ಷಮಿಸಿ ಸೇಠ್. ನಿನ್ನ ಚಳಿ ನೋಡಿಕೊಳ್ಳೋದು ನನ್ನ ಕೆಲಸವೇನೂ ಅಲ್ಲ ಕಿಶನ್. ನಾನು ಅಂಗಡಿ ಹಗಲು ರಾತ್ರಿ ನಡೆಸ್ತಾ ಇದ್ದೀನಿ. ನಿನ್ನಂತಹ ಮಂದಬುದ್ಧಿಗಳು ಉಚಿತದ ಮೇಲೆ ಬದುಕ್ತಾರೆ. ಕೆಲಸ ಮಾಡೋದಕ್ಕೆ ಬಂದು ಚಹಾ ಕುಡಿಯೋದು ಅಂದ್ರೆ ಅಸಭ್ಯತೆ ಗೊತ್ತಾ? ಮಾಲೀಕರೇ, ನಾನು ದಿನವಿಡೀ ನಿಮ್ಮ ಕೆಲಸ ಮಾಡ್ತೀನಿ. ಕಾಫಿ ಕಪ್ನಷ್ಟು ಬೆಲೆಯ ಚಹಾ ಕುಡಿದರೆ ನಷ್ಟವಲ್ಲ ಅನ್ನಿಸಿತು. ನಾನು ಹಸಿದ ಹೊಟ್ಟೆಗೆ ಕೆಲಸ ಮಾಡ್ತೀನಿ. ನನ್ನ ತಪ್ಪಿಗೆ ದಯವಿಟ್ಟು ಕ್ಷಮಿಸಿ. ಕ್ಷಮೆ ಬೇಡ. ಇಂದಿನಿಂದ ನೀನು ಕುಡಿದ ಪ್ರತಿ 2 ಕಪ್ ಚಹಾದ ಹಣವನ್ನು ನಿನ್ನ ಸಂಬಳದಿಂದ ಕಡಿತಗೊಳಿಸುತ್ತೀನಿ. ಆಗ ಉಚಿತದ ಬೆಲೆ ಗೊತ್ತಾಗುತ್ತೆ. ಮತ್ತು ಮುಂದೆ ನಿನ್ನಿಂದ 1 ಹನಿ ಚಹಾ ಕೂಡ ಕಾಣಬಾರದು. ಇಲ್ಲ ಅಂದ್ರೆ ನಿನ್ನ ಕೆಲಸ ಇಲ್ಲಿಗೆ ಮುಗಿಯಿತು. ಈ ಮಾತಿನಿಂದ ಕಿಶನ್ನಿಗೆ ದೊಡ್ಡ ಆಘಾತವಾಯಿತು. 1 ಕಪ್ ಚಹಾಕ್ಕೆ ತಾನು ಇಷ್ಟು ದೊಡ್ಡ ಬೆಲೆ ತೆರಬೇಕಾಯಿತೇ ಎಂದು ಆತನಿಗೆ ದುಃಖವಾಯಿತು. ದೇವ್ರೆ, ಈ ಹಗಲು ನನ್ನಂತಹ ಬಡವನಿಗೆ ಬೆಳಕು ತೋರಿಸೋದಲ್ವೇ? ನನ್ನ ಬೆವರು, ನನ್ನ ಶ್ರಮಕ್ಕೂ ಬೆಲೆಯಿಲ್ಲ ಅಂದ್ರೆ ಬದುಕಿನ ಅರ್ಥವೇನು? ಸಂಜೆ ಕೆಲಸ ಮುಗಿದ ಮೇಲೆ ವೀರಪ್ಪ ಸೇಠನು ಅರ್ಧ ಸಂಬಳ ಮಾತ್ರ ನೀಡಿದ. ಇದೋ ನಿನ್ನ ಸಂಬಳ. ಅರ್ಧದಷ್ಟೇ ಕೊಟ್ಟಿದ್ದೀನಿ. ಉಳಿದದ್ದು ನಿನ್ನ ಚಹಾ ಖರ್ಚು. ಮಾಲೀಕರೇ, ದಯವಿಟ್ಟು ಹೀಗೆ ಮಾಡಬೇಡಿ. ನಾನು ತಪ್ಪು ಮಾಡಿದೆ ಅನ್ನೋದನ್ನ ಒಪ್ಪುತ್ತೇನೆ. ಆದರೆ ಅದು ಕೇವಲ 1 ಕಪ್ ಚಹಾ ಮಾತ್ರ. ಅಯ್ಯ, ನಾನು ದಿನವಿಡೀ ದುಡಿದಿದ್ದೇನೆ. ನನಗೆ ಆ ಹಣ ತುಂಬ ಅಗತ್ಯ. ನನ್ನ ಮಕ್ಕಳಿಗೆ ಬಿಸಿ ಬಟ್ಟೆ ಕೊಡಬೇಕು. ಅವರು ಹಸಿವಿನಿಂದ ಕಾಯುತ್ತಿದ್ದಾರೆ. ಬಿಸಿ ಬಟ್ಟೆ, ಮಕ್ಕಳು, ಹಸಿವು, ನಾಟಕ ಬಿಟ್ಟು ಕೆಲಸ ನೋಡು. ನಾನು ನಿನ್ನ ಹಿತಕ್ಕಾಗಿ ಇಲ್ಲ, ನನ್ನ ಲಾಭಕ್ಕಾಗಿ ಅಂಗಡಿ ತೆರೆದಿದ್ದೇನೆ. ಉಚಿತವಾಗಿ ಚಹಾ ಕುಡಿಯೋರು ನನ್ನಿಂದ ದಯ ನಿರೀಕ್ಷಿಸಬಾರದು. ಮಾಲೀಕ, ನಿಮ್ಮ ಲಾಭ ನನಗೆ ಗೊತ್ತು. ನಾನು ದರಿದ್ರ, ಆದರೆ ಚೋರನಲ್ಲ. ನಿಮ್ಮ ಕೋಪ ಸರಿಯೇ ಇರಬಹುದು, ಆದರೆ ನನ್ನ ಮಕ್ಕಳ ಕಣ್ಣೀರನ್ನು ನೋಡೋ ಧೈರ್ಯ ನನಗಿಲ್ಲ. ದಯವಿಟ್ಟು ಪೂರ್ತಿ ಸಂಬಳ ಕೊಡಿ. ನಾನು ಇನ್ನು ಮುಂದೆ ಚಹಾ ಕುಡಿಯುವುದಿಲ್ಲ. ಓ ಕಿಶನ್, ನಿನ್ನ ನಾಟಕ ನನ್ನ ಮುಂದೆ ನಡೆಯೋದಿಲ್ಲ. ನಿನ್ನ ಸಂಬಳದ ಮಾತು ಮುಗಿದಿದೆ ಮತ್ತು ನಿನ್ನ ಕೆಲಸವೂ ಮುಗಿದಿದೆ. ಇಂದಿನಿಂದ ನೀನು ನನ್ನ ಅಂಗಡಿಗೆ ಕಾಲಿಡಬಾರದು. ಹೋಗು, ಇಲ್ಲಿಂದ ಹೊರಡು.
ಕಿಶನ್ ಆ ಅರ್ಧ ಸಂಬಳದಲ್ಲಿ ಸ್ವಲ್ಪ ಹಣ ಉಳಿಸಿ ಮನೆಗೆ ದಿನಸಿ ತಂದನು. ಲಲಿತಾ ಎಂದಿಗಿಂತ ಕಡಿಮೆ ದಿನಸಿ ನೋಡಿ ಆತಂಕಗೊಂಡಳು. ಅಯ್ಯೋ ರೀ, ನಿಮ್ ಮುಖ ಏನಾಗಿದೆ? ಕಣ್ಣಿನಲ್ಲಿ ದುಃಖ ಕಾಣ್ತಿದೆ. ಮತ್ತು ಈ ಬಾರಿ ಎಂದಿಗಿಂತ ಕಡಿಮೆ ದಿನಸಿ ತಂದಿದ್ದೀರಿ. ಏನಾಯ್ತು? ಮಾಲೀಕರು ಸಂಬಳ ಕಡಿತಗೊಳಿಸಿದ್ರೆ? ಕಿಶನ್ ಕಣ್ಣಲ್ಲಿ ನೀರು ತುಂಬಿಕೊಂಡು ನಡೆದ ಎಲ್ಲಾ ಕಥೆಯನ್ನು ವಿವರಿಸಿದನು. 1 ಕಪ್ ಚಹಾ ಕುಡಿದ ಕಾರಣಕ್ಕೆ ಕೆಲಸ ಕಳೆದುಕೊಂಡ ಕಥೆ ಕೇಳಿ ಲಲಿತಾ ಹೃದಯ ಒಡೆದು ಹೋಯಿತು. ಹೇ ದೇವ್ರೆ, ನೀನು ಈ ಚಳಿಗಾಲವನ್ನು ಸೃಷ್ಟಿ ಮಾಡುವುದೇ ನಮ್ಮಂತಹ ಬಡವರನ್ನು ಅಣಕಿಸಲು. ನಿನಗೆ ನಮ್ಮ ಕಷ್ಟದ ಮೇಲೆ ಸಂತೋಷವೇ? ನೀನು ಚಿಂತಿಸಬೇಡ ಲಲಿತಾ. ನೋಡು, ನಾನು ಇದರಲ್ಲಿ ಸ್ವಲ್ಪ ಹಣ ಉಳಿಸಿದ್ದೇನೆ. ಇದರಿಂದ ನೀನು ಮಕ್ಕಳಿಗಾಗಿ ಮತ್ತು ನಿನಗಾಗಿ ಬೆಚ್ಚಗಿನ ಬಟ್ಟೆಗಳನ್ನು ತಂದುಕೊಳ್ಳಿ. ಅದು ಸಾಧ್ಯವಿಲ್ಲ. ನೀವು ಪ್ರತಿದಿನ ಈ ತೆಳುವಾದ ಕುರ್ತಾದಲ್ಲಿ ಕೆಲಸಕ್ಕೆ ಹೋಗುತ್ತೀರಿ. ನಿಮಗೆ ಚಳಿ ಹೆಚ್ಚಾಗಿರುತ್ತದೆ. ಮಕ್ಕಳ ಬಳಿ ಹಳೆಯ ಸ್ವೆಟರ್ಗಳಿವೆ, ಅವುಗಳಿಂದ ಕೆಲಸ ನಡೆಯುತ್ತದೆ. ನಾನು ಒಳೆ ಬಳಿ ಹೆಚ್ಚು ಸಮಯ ಇರುತ್ತೇನೆ, ನನಗೆ ಚಳಿ ಕಡಿಮೆ. ನೀವು ಹೋಗಿ ನಿಮಿಗಾಗಿ ಒಂದು ಸ್ವೆಟರ್ ತೆಗೆದುಕೊಂಡು ಬನ್ನಿ. ನಿಮ್ಮ ಆರೋಗ್ಯಕ್ಕಿಂತ ನನಗೆ ಬೇರೆ ಯಾವುದು ಮುಖ್ಯವಲ್ಲ. ಲಲಿತಾಳ ಪ್ರೀತಿ ಮತ್ತು ತ್ಯಾಗವನ್ನು ನೋಡಿ ಕಿಶನ್ ಕಣ್ಣುಗಳು ತುಂಬಿ ಬಂದವು. ಆತ ಮಾರುಕಟ್ಟೆಗೆ ಹೋಗಿ ಉಳಿದ ಹಣದಲ್ಲಿ ತನಗಾಗಿ ಒಂದು ಸ್ವೆಟರ್ ತಂದನು. ಮರುದಿನ ಬೆಳಿಗ್ಗೆ ಕಿಶನ್ ಬೇಗನೆ ಎದ್ದು ಕೆಲಸ ಹುಡುಕಲು ಹೊರಟನು. ಮನೆಯ ಕಷ್ಟಗಳು ಅವನ ಮನಸ್ಸಿನಲ್ಲೇ ಸುತ್ತುತ್ತಾ ಇತ್ತು. ಖಾಲಿ ಕೂರುವುದರಿಂದ ಏನೂ ಪ್ರಯೋಜನವಿಲ್ಲ. ಈ ಅರ್ಧ ಸಂಬಳ ಹೆಚ್ಚು ದಿನ ಬರುವುದಿಲ್ಲ. ಹೇಗಾದರೂ ಒಂದು ಕೆಲಸ ಸಿಗಲೇಬೇಕು. ದೇವರೇ, ನನಗೆ ಸ್ವಲ್ಪ ಭಾಗ್ಯ ಕರುಣಿಸು. ಆತ ಚಳಿಯಲ್ಲಿ ಒಂದು ಅಂಗಡಿಯಿಂದ ಮತ್ತೊಂದು ಅಂಗಡಿಗೆ ಅಲೆದ್ರೂ ಎಲ್ಲೆಡೆಯೂ ನಿರಾಶೆ. ಈ ಚಳಿಗಾಲದಲ್ಲಿ ನಮ್ಮದೇ ವ್ಯಾಪಾರ ಕುಗ್ಗಿದೆ. ನಿನ್ನಂತಹ ಕೂಲಿಕಾರರಿಗೆ ಸಂಬಳ ಕೊಡಲು ನನ್ನ ಬಳಿ ಹಣವಿಲ್ಲ. ಬೇರೆಲ್ಲಾದರೂ ನೋಡು. ಅವನು ಒಂದು ಅಂಗಡಿಯಿಂದ ಮತ್ತೊಂದಕ್ಕೆ ಹೋದ. ಎಲ್ಲೆಡೆ ಉತ್ತರ ಒಂದೇ, ಕೆಲಸ ಇಲ್ಲ. ಅಯ್ಯೋ, ಒಂದು ಕೆಲಸವೂ ಸಿಗ್ಲಿಲ್ಲ. ಮನಗ್ ಹೋದಾಗ ಏನ್ ಹೇಳಲಿ ಲಲಿತಾಗೆ? ಅವರು ಎಷ್ಟು ನಂಬಿಕೆ ಇಟ್ಟಿದ್ದಾಳೆ ನನ್ಮೇಲೆ. ಕಿಶನ್ ನಿರಾಶೆಯಿಂದ ನಡೆಯುತ್ತಿರುವಾಗ ದಾರಿಯಲ್ಲಿ ಒಬ್ಬ ವೃದ್ಧ ಮಹಿಳೆಯನ್ನು ನೋಡಿದ. ವೃದ್ಧೆಯ ಬಳಿ ಕೆಲವು ಸಾಮಾನುಗಳಿದ್ದವು ಮತ್ತು ಆಕೆ ತುಂಬಾ ದಣಿದಿದ್ದಳು. ಆ ವೃದ್ಧೆಯ ಬಳಿ ಕಿಶನ್ ನಿಂತಾಗ ಅವನ ಜೀವನವೇ ಬದಲಾಗುವಂತಿತ್ತು. ಆಕೆ ಯಾರು ಮತ್ತು ಕಿಶನ್ಗೆ ಏನು ಕೊಡಲಿದ್ದಾರೆ? ಇದರ ಉತ್ತರ ನಿಮ್ಗೆ ಪಾರ್ಟ್ 2ನಲ್ಲಿ ತಿಳಿಯುತ್ತದೆ. ಪಾರ್ಟ್ 2 ಬೇಕೆಂದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪಾರ್ಟ್ 2. ಹೆಚ್ಚು ಜನ ಕಮೆಂಟ್ ಮಾಡಿದ್ರೆ ನಾನು ಬೇಗನೆ ಅಪ್ಲೋಡ್ ಮಾಡ್ತೀನಿ. ಮತ್ತು ನಮ್ಮ ಹಳ್ಳಿ ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಟೂನ್ ಟಿವಿ ಚಾನೆಲ್ಗೆ. ಮುಂದಿನ ಭಾಗ ಮಿಸ್ ಮಾಡ್ಕೋಬೇಡಿ.